ಹಾಯ್ ಕುಟುಂಬಸ್ಥರೇ, ಇವತ್ತು ನಾಟಿ ಕೋಳಿ ಚಿಕನ್ನು 2 kg ತಗೊಂಡು ಬಂದಿದ್ದೀನಿ. ನೋಡಿ, ಪ್ಯೂರ್ ನಾಟಿ ಕೋಳಿ ಚಿಕನ್ನು 2 kg ಬಂದಿತ್ತು ನಾಟಿ ಕೋಳಿ. ಇವತ್ತು ವಿಶೇಷವಾಗಿ ಒಂದು ಚಳಿಗಾಲ ಅಂತೇಳಿ ಮಾಡೋದಕ್ಕೆ ವಿಶೇಷವಾಗಿ ಒಂದು ನಾಟಿ ಕೋಳಿ ತಗೊಂಡು ಬಂದಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ನಾಟಿ ಕೋಳಿ ಅಂತ. ನೋಡಿ ಮೊಟ್ಟೆ ಹೆಂಗಿದೆ, ಮೊಟ್ಟೆ ನಾಟಿ ಕೋಳಿ ಚೆನ್ನಾಗಿದೆ ಮೊಟ್ಟೆ ಕೋಳಿ. ಅದಕ್ಕೆಲ್ಲ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಚಿಕನ್ ಮಾಡೋದಕ್ಕೆ. ಆಗಲೇ ಗೋಲ್ಡ್ ಕಲರ್ ಬಂದಿದೆ, ಈಗ ಚಿಕನ್ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಗೋಲ್ಡ್ ಕಲರ್ ಆಗಿದೆ, ಈಗ ಚಿಕನ್ ಹಾಕ್ಕೊಂಡು ಫ್ರೈ ಮಾಡಿ ಸಾಂಬಾರು ಚಿಕನ್ ನಾಟಿ ಕೋಳಿ ಚಿಕನ್ ಸಾರು ರೆಡಿ ಆಗುತ್ತೆ. ನೋಡ್ತಾ ಇರಿ ವೀಕ್ಷಕರೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡಿದ್ದೀನಿ, ಎಲ್ಲರಿಗೂ ಗೊತ್ತಿದೆ ಅದು ಹಾಕ್ಕೊಂಡಿದ್ದೀನಿ. ನೋಡಿ ಕುಟುಂಬಸ್ಥರೇ, ಈಗ ಚಿಕನ್ನನ್ನು ಹಾಕ್ಕೊತಾ ಇದ್ದೀನಿ. 2 kg ಚಿಕನ್ನು ಹಾಕೊಂಡು ಫ್ರೈ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ ಸ್ನೇಹಿತರೆ, ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. 2 kg ನಾಟಿ ಕೋಳಿ ಚಿಕನ್ನು ಫ್ರೈ ಮಾಡಿದ್ದೀನಿ. ನೋಡ್ತಾ ಇರಿ ವೀಕ್ಷಕರೇ, ಮುಂದುವರಿಸ್ತಾ ಇರ್ತೀನಿ. ಕುಟುಂಬಸ್ಥರೇ ನೋಡಿ, ಇವಾಗ ಕುಕ್ಕರನ್ನ ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ಪಳನೇ ಬರ್ತಾ ಇದೆ ನೋಡಿ. ತುಂಬ ನಾಟಿ ಕೋಳಿ ಏನು ಎಣ್ಣೆ ಐತಪ್ಪ ನೋಡಿ ಸ್ನೇಹಿತರೆ, ಕುದೀತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೋಡಿ ಹೆಂಗೆ ಕುದೀತಾ ಇದೆ ಮೊಟ್ಟೆ ಕೋಳಿ. ನೋಡಿ ಮೊಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾಟಿ ಕೋಳಿ ಮೊಟ್ಟೆ ಸೂಪರಾಗಿದೆ, ಇನ್ನು ಬೇಯಬೇಕು. ನೋಡ್ತಾ ಇರಿ ವೀಕ್ಷಕರೇ, ಹೇಗಿತ್ತು ಹೆಂಗಿತ್ತು ಅಂತ ಹೇಳ್ತೀನಿ. ವಿಶೇಷವಾಗಿ ಮುಂದುವರಿತಾ ಇರುತ್ತೆ. ಹಾಯ್ ಕುಟುಂಬಸ್ಥರೇ, ನೋಡಿ ಇವಾಗ ಮುದ್ದೆ ರೆಡಿ ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ಚಿಕನ್ ರೆಡಿ ಆಯಿತು. ಮುದ್ದೆ ಚೆನ್ನಾಗಿ ಕುದೀತಾ ಇದೆ. ಮುದ್ದೆ ಕಟ್ಟಿ ಬ್ಯಾಟಿಂಗ್ ಮಾಡೋದೇ ಈಗ ಇರೋದು. ಸ್ನೇಹಿತರೆ ಕುಟುಂಬಸ್ಥರೇ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ರಿಗೆಲ್ಲ ತಿಳಿಯಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಂದುವರಿಸ್ತಾ ಇರ್ತೀನಿ. ನೋಡ್ತಾ ಇರಿ ಕುಟುಂಬಸ್ಥರೇ. ನೋಡಿ ಕುಟುಂಬಸ್ಥರೇ, ರೆಡಿ ಆಯಿತು. ಮುದ್ದೆ ಎಲ್ಲ ತೊಳಸಿದ್ದೀನಿ. ಮಾಜಿ ದೇವೇಗೌಡರ ಆದಂಥ ನಾಟಿ ಕೋಳಿ ಬಿಸಿ ರಾಗಿ ಮುದ್ದೆ ಇಲ್ದಿದ್ದು ಅವ್ರು ಉಣ್ತಿರ್ಲಿಲ್ಲ. ಅದೇ ಥರ ನಾವು ಬಿಸಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಗಮ್ಮಸ್ತು ಸಖತ್ತಾಗಿದೆ. ಒನ್ ಮೋರ್ ಚಟಾಪಟ ಮುದ್ದೆ ಮಾಡು, ಚಟಾಪಟ ಹಾಕೊಂಡು ತಿಂತಾ ಇರು ಅಷ್ಟೇ. ನೋಡಿ ಕುಟುಂಬಸ್ಥರೇ, ಮುದ್ದೆ ರೆಡಿ ಆಯಿತು. ದೊಡ್ಡ ಮುದ್ದೆಗಳು ನಮಗೆ ಚಿಕ್ಕ ಹುಡುಗರಿಗೆ 3 ಮುದ್ದೆ ಮಾಡಿದ್ದೀನಿ. ಈಗ ಬ್ಯಾಟಿಂಗ್ ಮಾಡೋದಕ್ಕೆ ಸಿದ್ಧತೆ ಆಗಿದ್ದಾರೆ. ನೋಡ್ತಾ ಇರಿ ಕುಟುಂಬಸ್ಥರೇ, ಸ್ನೇಹಿತರೆ, ವೀಕ್ಷಕರೆಲ್ಲರಿಗೂ ನೋಡ್ತಾ ಇರಿ. ನೋಡಿ ಸ್ನೇಹಿತರೆ, ಮುದ್ದೆ ತುಪ್ಪ ಹಾಕಿ ಮುದ್ದೆ ಮೇಲೆ ಆ ತುಪ್ಪ ಎತ್ಕೊಂಡು ಚಿಕನ್ ಸಾರು ಎತ್ಕೊಂಡು ದೊಡ್ಡೇಗೌಡರು ಉಮ್ತಾ ಇದ್ದಾರೆ. 85 ವರ್ಷ ಅಲ್ವೇ ನಿಮಗೆ ಈಗ ಏಜು? ಹೆಂಗೈತೆ ಹೇಳು, ರುಚಿ ಹೆಂಗಿದೆ? ನೋಡಿ, ಹಿರಿ ಜೀವಗಳಿಗೆ ಫಸ್ಟ್ ಊಟ ಹಾಕಿ ಆಮೇಕಿಂದ ನಾವು ಊಟಕ್ಕೆ ಕೂತ್ಕೊಳ್ತೀವಿ ಸ್ನೇಹಿತರೆ. ಅವರು ಹಿರಿಯವ್ರಿಗೆ ಫಸ್ಟ್ ಯಾರೇ ಊಟ ಹಾಕಲಿ, ಫಸ್ಟು ಹಿರಿಯವ್ರಿಗೆ ಊಟ ಬಡಿಸಿ ಸಮಾಧಾನವಾಗಿ ಊಟ ಮಾಡಬೇಕು ನಾವು. ಆವಾಗಲೇ ನಮಗೆ ಒಂದು ಅನುಗ್ರಹ, ದೇವರ ಅನುಗ್ರಹ ಸಿಗೋದು. ಹೆಂಗೈತೆ? ಚೆನ್ನಾಗೈತಾ? ಹಾಂ, ಎಲ್ಲರೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ ಅನ್ನು ಹೇಳಿ. ಇಲ್ಲಿ ಹೇಳು ಹಂಗೆ ಅಲ್ಲ ಅನ್ನು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ರಿ ಅನ್ನು. ಸರಿ, ಬರ್ತೀನಿ ನಾನು ಇಕ್ಕೊಂಡು. ನೋಡಿ ಕುಟುಂಬಸ್ಥರೇ, ರಾಗಿ ಮುದ್ದೆ ಮೇಲೆ ಕೆಂಪು ರಾಗಿ ಮುದ್ದೆ, ತುಪ್ಪ, ನಾಟಿ ಕೋಳಿ ಚಿಕನ್ನು
ಈಗ ಊಟ ಮಾಡೋದಕ್ಕೆ ಬ್ಯಾಟಿಂಗ್ ಮಾಡೋದಕ್ಕೆ ನಾನು ಕುತ್ಕೊಳ್ತಾ ಇದ್ದೀನಿ. ನಮ್ಮ ಮಾಮವರು ಉಣ್ತಾವ್ರೆ. ನೋಡಿ ಸ್ನೇಹಿತರೆ, ನಾಟಿ ಕೋಳಿ ಚಿಕನ್ ಸಾರು ರೆಡಿಯಾಗಿದೆ. ತುಪ್ಪ ತುಂಬ ಟೇಸ್ಟಿಯಾಗಿದೆ. ಇವರು ನಮ್ಮ ಮಾವರು ಚೆನ್ನಾಗಿ ಊಟ ಮಾಡಲಿ ಫಸ್ಟು ಅಂತೇಳಿ ಇಕ್ಕಿದ್ದೀವಿ. ಹೆಂಗೈತ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಊಟ. ಮುದ್ದೆ ಸಾರು ಸಖತ್ತಾಗಿದೆ. ನಾಟಿ ಕೋಳಿ ಸಾರು ನೀವು ಹೀಗೆ ಮಾಡಿಕೊಂಡು ಫಸ್ಟು ಹಿರಿಯರಿಗೆ ಊಟ ಬಡಿಸಿ ನೀವು ಊಟ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತೀವಿ. ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ಸೂಪರ್ ಆಗಿದೆ ಚಿಕನ್ ನಾಟಿ ಕೋಳಿ. ಅಕ್ಕದಾರು ಆ ಮುದ್ದೆ, ಆ ಚಿಕನ್ ಸಾರು ಮುದ್ದೆ ಮೇಲೆ ತುಪ್ಪ ಹಾಕ್ಕೊಂಡು ಅದು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿದೆ. ಹೋಗಿ ಲೈಫಲ್ಲೇ ಸಖತ್ತಾಗಿದೆ. ತಿನ್ನಿ ಚೆನ್ನಾಗಿ. ವಿಶೇಷವಾಗಿ ಎಲ್ಲ ಉಂಡ್ಕೊಂಡು ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ.